Namaste everyone. So in the last class we have discussed about magnetic field. What is the source of magnetic field, that is moving charged particles, and about magnetic force. So how do we represent the magnetic force, that is Fm, which is equal to QVB sin theta. ಸೊ ಇವತ್ತಿನ ಕ್ಲಾಸ್ಗೆ ಹೋಗೋದಕ್ಕೂ ಮುಂಚೆ ಒನ್ ಆಫ್ ದ ಬೇಸಿಕ್ ಕಾನ್ಸೆಪ್ಟ್ಸ್ ಬಗ್ಗೆ ಅರ್ಥ ಮಾಡ್ಕೊಂಡಿರ್ಬೇಕು. ಸೊ ಇಲ್ಲಿ ಅಬ್ಸರ್ವ್ ಮಾಡೋದಿದ್ರೆ ಕರೆಂಟ್, ಮ್ಯಾಗ್ನೆಟಿಕ್ ಫೀಲ್ಡ್ ಆರ್ ಎಲೆಕ್ಟ್ರಿಕ್ ಫೀಲ್ಡ್ ಟೂ ವೇಸ್ ಅಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಯಾಕೆ ಕರೆಂಟ್ ಸ್ಕೇಲಾರ್ ಆಗಿದ್ರು ಟೂ ವೇಸ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಯು ಆಲ್ರೆಡಿ ನೋ ದೇರ್ ಆರ್ ಟೂ ಟೈಪ್ಸ್ ಆಫ್ ಕರೆಂಟ್. ಕನ್ವೆನ್ಷನಲ್ ಕರೆಂಟ್ ಇರ್ಬೋದು, ಎಲೆಕ್ಟ್ರಾನಿಕ್ ಕರೆಂಟ್ ಇರ್ಬೋದು. ಹಾಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಆಲ್ಸೋ ಅ ವೆಕ್ಟಾರ್ ಕ್ವಾಂಟಿಟಿ. ಸೊ ಬಿ ಅನ್ನೋ ಲೆಟರ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ, ಇಟ್ ಈಸ್ ಅ ವೆಕ್ಟಾರ್ ಕ್ವಾಂಟಿಟಿ. ನೆಕ್ಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್, ಅಫ್ ಕೋರ್ಸ್ ಯು ನೋ ಇಟ್ ಈಸ್ ಅ ವೆಕ್ಟಾರ್ ಕ್ವಾಂಟಿಟಿ. ಸೊ ಹಾಗಾಗಿ ಟೂ ಟೈಪ್ಸ್ ಅಲ್ಲಿ ನಾವು ಮೆನ್ಷನ್ ಮಾಡ್ತಾ ಹೋಗ್ತೀವಿ ಅಥವಾ ಡಿನೋಟ್ ಮಾಡ್ತೀವಿ. ಸೊ ಇಲ್ಲಿ ಅಬ್ಸರ್ವ್ ಮಾಡೋದಿದ್ರೆ ಡಯಾಗ್ರಾಮ್ ನ ಟೂ ವೇಸ್ ಅಲ್ಲಿ ನಾನು ಒಂದ್ ಕಡೆ ದ ಆರೋ ಮಾರ್ಕ್ ಈಸ್ ಕಮಿಂಗ್ ಔಟ್ಸೈಡ್. ಸೊ ದ ಆರೋ ಮಾರ್ಕ್ ಇಸ್ ಔಟ್ಸೈಡ್, ಇಂಡಿಕೇಟಿಂಗ್ ಔಟ್ಸೈಡ್, whereas the other thing, the arrow mark is indicating inside. So ಯಾವ್ದಕ್ಕೆ ಇನ್ಸೈಡ್ ಯಾವ್ದಕ್ಕೆ ಔಟ್ಸೈಡ್ ಅಂತ ಹೇಳಿದ್ರೆ, ಇಟ್ ಈಸ್ ಫಾರ್ ದ ಪ್ಲೇನ್ ಆಫ್ ಅ ಪೇಪರ್. ಒಂದು ಶೀಟ್ ಆಫ್ ಪೇಪರ್ ತಗೊಂಡ್ರೆ ಆರೋ ಮಾರ್ಕ್ ಒಂದು ಕಡೆ ಹೊರಗಡೆ ಬರೋ ತರ ಇದೆ, ಇನ್ನೊಂದು ಕಡೆ ಒಳಗಡೆ ಹೋಗೋ ತರ ಇದೆ. ಸೊ ಈ ತರ ನಾವು ರೆಪ್ರೆಸೆಂಟ್ ಮಾಡ್ತೀವಿ. So if you observe these two diagrams, so ಪೆನ್ಸಿಲ್ ನಿಬ್ ನ ಆರೋ ಮಾರ್ಕ್ ಅಂತ ಕನ್ಸಿಡರ್ ಮಾಡಿ ಎರಡು ಕೇಸಲ್ಲೂ. ಸೊ ಇಲ್ಲಿ ಫಸ್ಟ್ ಡಯಾಗ್ರಾಮ್ ಅಲ್ಲಿ ಅಬ್ಸರ್ವ್ ಮಾಡೋದಿದ್ರೆ ದ ಆರೋ ಮಾರ್ಕ್ ಈಸ್ ಕಮಿಂಗ್ ಔಟ್ಸೈಡ್ ಫ್ರಮ್ ದ ಪ್ಲೇನ್ ಆಫ್ ಪೇಪರ್. ಹಾಗೆ ಸೆಕೆಂಡ್ ಡಯಾಗ್ರಾಮ್ ಅಲ್ಲಿ ದ ಆರೋ ಮಾರ್ಕ್ ಈಸ್ ಗೆಟಿಂಗ್ ಇನ್ಸೈಡ್ ಇನ್ ಟು ದ ಪ್ಲೇನ್ ಆಫ್ ಪೇಪರ್. ಸೊ ಟೂ ಸಚ್ ಡಯಾಗ್ರಾಮ್ಸ್ ಅಲ್ಲಿ, ಸೊ ದ ವೆರಿ ಫಸ್ಟ್ ಒನ್ ಕಮಿಂಗ್ ಔಟ್ ಆಫ್ ದ ಪ್ಲೇನ್ ಆಫ್ ಪೇಪರ್ ಇದ್ದಾಗ ನಾವು ಯೂಶಲಿ ಯಾವ ತರ ರೆಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ, ಒಂದು ಡಾಟ್ ಹಾಗೆ ಒಂದು ಸರ್ಕಲ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಡಾಟ್ ವಿತ್ ಅ ಸರ್ಕಲ್ ಎಲ್ಲಾದ್ರೂ ಇದ್ರೆ ಏನಂತ ಅರ್ಥ, ದ ಎಲೆಕ್ಟ್ರಿಕ್ ಫೀಲ್ಡ್ ಆರ್ ಮ್ಯಾಗ್ನೆಟಿಕ್ ಫೀಲ್ಡ್ ಆರ್ ಕರೆಂಟ್ ಈಸ್ ಕಮಿಂಗ್ ಔಟ್ ಆಫ್ ದ ಪ್ಲೇನ್ ಆಫ್ ಪೇಪರ್ ಅಂತ ಅರ್ಥ. ಸೊ the second diagram, the arrow mark is getting inside, going into the plane of paper ಇದ್ದಾಗ ಸೊ ಯಾವ ತರ ರೆಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ cross with a circle. So dot with a circle represents coming out of the plane of paper. Cross with a circle represents going into the plane of paper. So this is important for 1 mark. So ಮೂರಲ್ಲಿ ಯಾವ್ದಾದ್ರೂ ಕೇಳ್ಬೋದು. What is the nature of trajectory if the angle between velocity and magnetic field is? 3 cases ಆಗಿ ಡಿವೈಡ್ ಮಾಡ್ಕೊಂಡಿದೀವಿ. ಸೊ ಹೇಗ್ ಬಂತು ಇದು ಅಂತ ಹೇಳಿದ್ರೆ, the magnetic force has a formula Fm which is equal to QVB sin theta, where theta is the angle between velocity and magnetic field. So velocity and magnetic field ಮಧ್ಯ ಇರುವಂತ ಆಂಗಲ್ 0 ಡಿಗ್ರಿ ಇರ್ಬೋದು, ಇಲ್ಲ 180 ಡಿಗ್ರಿ ಆರ್ 90 ಡಿಗ್ರಿ ಆರ್ ಬಿಟ್ವೀನ್ 0 ಡಿಗ್ರಿ ಅಂಡ್ 90 ಡಿಗ್ರಿ ಇರ್ಬೋದು. ಸೊ ಫಾರ್ ದ ಫಸ್ಟ್ ಕೇಸ್, ಇಫ್ ದ ಆಂಗಲ್ ಬಿಟ್ವೀನ್ magnetic field and velocity is 0 or 180 degree. So consider ಮಾಡ್ತಾ ಹೋದ್ರೆ velocity direction ಅದೇ ಕಡೆ ಇರಬೇಕು, ಹಾಗೆ magnetic field ಕೂಡ ಅದೇ direction ಅಲ್ಲಿ ಇರಬೇಕು. So this is velocity and magnetic field. So what is the angle here? It is 0 degree. Or else velocity and magnetic field should be opposite in direction. So thereby the angle here is 180 ಡಿಗ್ರಿ. ಸೊ ಆಲ್ರೆಡಿ ಡಯಾಗ್ರಾಮ್ ಅಲ್ಲೇ ಗೊತ್ತಾಗಿದೆ ಎಂತ ಪಾತ್ ಕ್ರಿಯೇಟ್ ಆಗುತ್ತೆ. ಟ್ರಾಜೆಕ್ಟರಿ ಅಂತ ಹೇಳಿದ್ರೆ ಪಾತ್. ಸೊ ಎಂತ ಪಾತ್ ಕ್ರಿಯೇಟ್ ಆಗುತ್ತೆ ಅಂದ್ರೆ, ಇಟ್ ಈಸ್ ಸ್ಟ್ರೈಟ್ ಪಾತ್. ಸೊ ಸ್ಟ್ರೈಟ್ ಪಾತ್ ಕ್ರಿಯೇಟ್ ಆಗುತ್ತೆ ಯಾವಾಗ 0 ಡಿಗ್ರಿ ಆರ್ 180 ಡಿಗ್ರಿ ಇದ್ದಾಗ. The next case, when the angle between velocity and magnetic field is 90 degrees. So 90 degree ಇದ್ದಾಗ ಎಂತ path create ಆಗುತ್ತೆ ಅಂತ ಹೇಳಿದ್ರೆ, so this has the magnetic field and this is the velocity. So the angle here is 90 degree. So 90 degree ಇದ್ದಾಗ the path is circular. Circular path ಅಂದ್ರೆ it revolves and it creates a circle. Okay, so circular path create ಮಾಡುತ್ತೆ. Next case, when the angle between magnetic field and the velocity is between 0 degree and 90 degree, ಅಂದ್ರೆ 45 ಇರ್ಬೋದು ಇಲ್ಲ 30 ಡಿಗ್ರಿ ಇರ್ಬೋದು, ಹಾಗಿದ್ದಾಗ ಎಂತ ಪಾತ್ ಕ್ರಿಯೇಟ್ ಆಗುತ್ತೆ ಅಂತ. ಸೊ ದಿಸ್ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ಇಟ್ ಟು ಬಿ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ದಿಸ್ ಆಸ್ ದ ವೆಲಾಸಿಟಿ. ಸೊ 0 ಡಿಗ್ರಿ
ಟು 90 ಡಿಗ್ರಿ ಅಂದ್ರೆ ಮಧ್ಯದಲ್ಲಿ ಯಾವುದೇ ಆಂಗಲ್ ಇರ್ಬೋದು, 10 ಡಿಗ್ರಿ ಇರ್ಬೋದು, 20 ಡಿಗ್ರಿ ಇರ್ಬೋದು, 30 ಇರ್ಬೋದು. ಸೊ ಹಾಗಿದ್ದಾಗ ಎಂತ ಪಾತ್ ಕ್ರಿಯೇಟ್ ಆಗುತ್ತೆ ಅಂದ್ರೆ ಹೆಲಿಕಲ್ ಪಾತ್. ಹೆಲಿಕ್ಸ್ ಬಗ್ಗೆ ಓದಿರ್ತೀರಾ ನೀವು ಬಯಾಲಜಿದಲ್ಲಿ. ಸೊ ದ ಸೇಮ್ ವೇ. So it creates a helical path. So this is important for 1 mark. Here I have considered an derivation, that is derive an expression for radius, angular frequency, time period, frequency of circular motion of charge in a uniform magnetic field. So two directions of magnetic fields ಬಗ್ಗೆ ಓದಿದೀವಿ. So one is the cross with a circle and the other one is dot with a circle. So cross with a circle indicates it is going into the plane of paper. Dot with a circle indicates it is coming out of the plane of paper. So ಇಲ್ಲಿ ನಾನು ಕನ್ಸಿಡರ್ ಮಾಡಿರೋದು ಕ್ರಾಸ್. ವಿತ್ ಅ ಸರ್ಕಲ್ ಹಾಕಿದ್ರೆ ಹಾಕ್ಬೋದು, ಇಲ್ಲ ಇಟ್ಸ್ ಫೈನ್. ಸೊ ಕ್ರಾಸ್ ಅಂತ ಹೇಳಿದ ತಕ್ಷಣ the magnetic field is going into the plane of paper. Next step. ಸೊ ಇಲ್ಲಿ ಎಂತ ಪಾತ್ ನ ಕನ್ಸಿಡರ್ ಮಾಡಕ್ ಹೇಳಿದ್ದಾರೆ? ಸರ್ಕ್ಯುಲರ್ ಪಾತ್, ಸರ್ಕ್ಯುಲರ್ ಮೋಷನ್ ಆಗಿರೋದ್ರಿಂದ. So thereby the angle between velocity and magnetic field will be equal to 90 degree. And thereby it creates a circular path. So ಒಂದು ಚಾರ್ಜ್ ಪಾರ್ಟಿಕಲ್ ಎಂಟರ್ ಆಗ್ತಿದೆ, ಯಾವುದಕ್ಕೆ? ಮ್ಯಾಗ್ನೆಟಿಕ್ ಫೀಲ್ಡ್ ರೀಜನ್ ಗೆ ಎಂಟರ್ ಆಗ್ತಿದೆ. ಯಾವ ಡೈರೆಕ್ಷನ್ ಅಥವಾ ಯಾವ ಆಂಗಲ್ ಇಂದ ಎಂಟರ್ ಆಗ್ತಿದೆ ಆ ಒಂದು ಚಾರ್ಜ್ ಅಂತ ಹೇಳಿದ್ರೆ ವಿತ್ ರೆಸ್ಪೆಕ್ಟ್ ಟು ಅನ್ ಆಂಗಲ್ ಆಫ್ 90 ಡಿಗ್ರಿ ವಿತ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ thereby it creates which kind of path? Circular path. ಸೊ ಇಲ್ಲಿ ಸರ್ಕ್ಯುಲರ್ ಪಾತ್ ನ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಸ್ಟೆಪ್, ಯಾವುದೇ ಒಂದು ಆಬ್ಜೆಕ್ಟ್ ಇರ್ಬೋದು ಅಥವಾ ಒಂದು ಚಾರ್ಜ್ ಪಾರ್ಟಿಕಲ್ ಇರ್ಬೋದು, ಸರ್ಕ್ಯುಲರ್ ಪಾತ್ ಅಲ್ಲಿ ಮೂವ್ ಆಗ್ತಿದೆ ಅಂತ ಹೇಳಿದ್ರೆ ಅಲ್ಲಿ ಒಂದು ಟೈಪ್ ಆಫ್ ಫೋರ್ಸ್ ಎಕ್ಸಿಸ್ಟ್ ಆಗುತ್ತೆ. ದಟ್ ಫೋರ್ಸ್ ಇಸ್ ನಥಿಂಗ್ ಬಟ್ ಸೆಂಟ್ರಿಪಿಟಲ್ ಫೋರ್ಸ್. ಯು ವುಡ್ ಹ್ಯಾವ್ ಲರ್ನ್ಡ್ ಇನ್ ದ ಫಸ್ಟ್ ಇಯರ್. ಸೊ if an object or charge particle is moving in a circular path, there exists a force. That force is called as centripetal force. So expression ಏನ್ ಬರ್ಕೋತೀವಿ ಅಂದ್ರೆ the centripetal force Fc is equal to mv square divided by r. Next, so ಆ ಚಾರ್ಜ್ ಪಾರ್ಟಿಕಲ್ ಸ್ಟೇಬಲ್ ಆಗಿ ಹಾಗೆ ರೊಟೇಟ್ ಆಗ್ತಾನೆ ಇರಬೇಕು ಸರ್ಕ್ಯುಲರ್ ಪಾತ್ ಅಲ್ಲಿ ಅಂತ ಹೇಳಿದ್ರೆ ಈ ಸೆಂಟ್ರಿಪಿಟಲ್ ಫೋರ್ಸ್ ಗೆ ಇನ್ನೂ ಒಂದು ಫೋರ್ಸ್ ಬ್ಯಾಲೆನ್ಸ್ ಅಪ್ ಆಗಬೇಕು. ಸೊ ಫಾರ್ ದಿಸ್ ಸೆಂಟ್ರಿಪಿಟಲ್ ಫೋರ್ಸ್ ದ ಅದರ್ ಫೋರ್ಸ್ ಈಸ್ magnetic force. Why? Because the charge particle is in the region of magnetic field. So ಎರಡು ಫೋರ್ಸ್ ಬ್ಯಾಲೆನ್ಸ್ ಅಪ್ ಈಕ್ವಲ್ ಅಂಡ್ ಆಪೋಸಿಟ್ ಇದ್ದಾಗ ಮಾತ್ರನೇ ಆ ಒಂದು ಚಾರ್ಜ್ ಪಾರ್ಟಿಕಲ್ ಸರ್ಕ್ಯುಲರ್ ಪಾತ್ ಅಲ್ಲಿ ರೊಟೇಟ್ ಆಗ್ತಾ ಹೋಗುತ್ತೆ. ಸೊ ದ ನೆಕ್ಸ್ಟ್ ಟೈಪ್ ಆಫ್ ಫೋರ್ಸ್ ವಿಚ್ ವಿಲ್ ಬ್ಯಾಲೆನ್ಸ್ ದಿಸ್ ಸೆಂಟ್ರಿಪಿಟಲ್ ಫೋರ್ಸ್ ಇಸ್ ಮ್ಯಾಗ್ನೆಟಿಕ್ ಫೋರ್ಸ್. ಸೊ ಮ್ಯಾಗ್ನೆಟಿಕ್ ಫೋರ್ಸ್ ಗೆ ಆಲ್ರೆಡಿ ನಿಮ್ಗೆ ಎಕ್ಸ್ಪ್ರೆಷನ್ ಗೊತ್ತು. Fm will be equal to QVD sin theta, whereas here theta is equal to 90 degree. Why? Because circular path ಅಲ್ಲಿ the velocity ಹಾಗೆ magnetic field ಮಧ್ಯ ಇರುವಂತ angle is 90 degree. So Fm ಏನಾಗುತ್ತೆ? QVB ಮಾತ್ರ ಉಳ್ಕೊಂತೆ. Why? Because sin of 90 degree is 1. So the very first factor ಗೆ ನಾವು expression ನ find out ಮಾಡೋಣ. That is for the radius. So to find the radius, the centripetal force is balanced up by the magnetic force. So ಅಲ್ಲಿ ಒಂದು sentence ಬರ್ಕೋಬೇಕಾಗುತ್ತೆ. If a charge particle is moving in a circular path, the centripetal force is balanced up by the magnetic force ಅಂತ ಒಂದು sentence ನ ಬರ್ಕೊಳ್ಳಿ. So here centripetal force is equal to what? The magnetic force. The centripetal force is given by mv square divided by r, whereas the magnetic force is given by qvb. So one the factor of velocity cancel out ಆಗುತ್ತೆ. So ಉಳಿಯೋದು mv divided by r, which is equal to q into b. So ನನಗೆ ಬೇಕಾಗಿರೋದು ರೇಡಿಯಸ್. ಸೊ ರೇಡಿಯಸ್ ನ ಆ ಕಡೆ ಮೂವ್ ಮಾಡ್ತೀನಿ ಟು ದ RHS side. QB ನ ನಾನು ಈ ಕಡೆ towards the LHS denominator ಮೂವ್ ಮಾಡ್ಕೋತೀನಿ. So R will be equal to mv
V divided by QB. So this is the expression for the radius. So ನೀವು ಇಷ್ಟೆಲ್ಲ ನೆನ್ಪಿಟ್ಕೊಳೋ ಬದಲು the very first centripetal force should be equal to the magnetic force ಅನ್ನೋ ಒಂದು ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ರೇಡಿಯಸ್ ನ ಡಿರೈವ್ ಮಾಡ್ಕೋಬಹುದು, ಆಂಗುಲಾರ್ ಫ್ರೀಕ್ವೆನ್ಸಿ, ಟೈಮ್ ಪೀರಿಯಡ್ ಆಸ್ ವೆಲ್ ಆಸ್ ದ ಫ್ರೀಕ್ವೆನ್ಸಿ. The second one is called as angular frequency, also called as angular velocity, which is denoted by the letter omega. So omega na find out ಮಾಡಬೇಕು. So we know the relationship between the linear velocity. So linear velocity is v and angular velocity. So that is v is equal to r into omega. So v is equal to r place ಅಲ್ಲಿ ನಮಗೆ ರೇಡಿಯಸ್ ಗೆ ಏನ್ ಬಂದಿದೆ ಆನ್ಸರ್ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. m v divided by q into b into omega. So v factors cancel out ಆಗುತ್ತೆ. So qb ನ ನಾನು LHS ಕಡೆ ಮೂವ್ ಮಾಡ್ತೀನಿ. So it is qb which is equal to m omega. ನನಗೆ ಬೇಕಾಗಿರೋದು angular frequency, also called as angular velocity, omega, which is equal to qb divided by m. So this is the expression for angular frequency or angular velocity. The next term which we are going to derive is about time period. So time period go kuda nanu one such formula use madidini, that is speed of charged particle is equal to distance divided by time period. ಏನಕ್ಕೆ ಇಷ್ಟೊತ್ತವರೆಗೂ ವೆಲಾಸಿಟಿ ಅಂತ ಹೇಳಿದ್ರು, ಇವಾಗ ಸಡನ್ ಆಗಿ ಸ್ಪೀಡ್ ಬಂದೆ ಅಂತ ಹೇಳಿದ್ರೆ, why I didn't made use of velocity is because velocity is equal to displacement by time taken. ಇಲ್ಲಿ ಡಿಸ್ಪ್ಲೇಸ್ಮೆಂಟ್ ಝೀರೋ ಯಾಕೆ ಅಂತ ಹೇಳಿದ್ರೆ, when an object is moving in a circular path, ಫೈನಲ್ ಪೊಸಿಷನ್ ಕೂಡ ಅದೇನೆ, ಇನಿಷಿಯಲ್ ಪೊಸಿಷನ್ ಕೂಡ ಅದೇನೆ. ಸೊ ಏನಾಗ್ಬಿಡುತ್ತೆ, ಡಿಸ್ಪ್ಲೇಸ್ಮೆಂಟ್ ಝೀರೋ ಆಗ್ಬಿಡುತ್ತೆ. ಸೊ ಹಾಗಾಗಿ ಐ ಹ್ಯಾವ್ ಕನ್ಸಿಡರ್ the speed of charged particle will be equal to the distance divided by time taken. So distance, since the object is moving in a circular path, so distance ಏನಕ್ಕೆ equal ಆಗುತ್ತೆ ಅಂದ್ರೆ circumference of the circle ಗೆ equal ಆಗುತ್ತೆ. So the object is moving in a circular path, so thereby the distance will be equal to circumference of a circle. Next step. So circumference of the circle is nothing but 2 pi r. Substitute ಮಾಡ್ಕೊಳ್ಳೋಣ. Speed of the charge particle na ನಾನು v ಅನ್ನೋ ಲೆಟರ್ ಅಲ್ಲಿ ಡಿನೋಟ್ ಮಾಡ್ತೀನಿ, which is equal to distance 2 pi r will be equal to the circumference and divided by time period ಆಗಿರೋದ್ರಿಂದ capital T ಇಲ್ಲಿ represent ಮಾಡ್ತೀನಿ. ನನಗೆ ಬೇಕಾಗಿರೋದು t. So thereby t will be equal to 2 pi r divided by velocity or the speed here. So will be equal to the speed. Next step, t will be equal to 2 pi divided by v into r place ಅಲ್ಲಿ ನನಗೆ ರೇಡಿಯಸ್ ಏನ್ ಬಂದಿದೆಯೋ ಆ ಆನ್ಸರ್ ನ ಹಾಕೋತೀನಿ, mv divided by qb. So the factors of v will get cancelled and you are left with is equal to 2 pi m divided by q into b. So this is the expression for the time period. So t will be equal to 2 pi m into q into b. The next factor which I have considered here is frequency. So frequency means the number of oscillations completed by the charged particle in 1 second. So ಇಲ್ಲಿ oscillations ಅನ್ನೋ ಬದಲಾಗಿ circles ಅಂತ ಹೇಳ್ತೀವಿ. Number of circles completed by the charged particle in 1 second. So time period ಅಂತ ಹೇಳಿದ್ರೆ ಒಂದು ಕಂಪ್ಲೀಟ್ ಸರ್ಕಲ್ ನ ಕವರ್ ಮಾಡೋದಕ್ಕೆ ಆ ಚಾರ್ಜ್ ಪಾರ್ಟಿಕಲ್ ಎಷ್ಟು ಟೈಮ್ ನ ತಗೊಳುತ್ತೆ ಅದನ್ನ ಟೈಮ್ ಪೀರಿಯಡ್ ಅಂತ ಹೇಳ್ತೀವಿ. ಸೊ ದ ಡೆಫಿನೇಷನ್ಸ್ ಆರ್ ನಾಟ್ ಆಸ್ ಇಂಪಾರ್ಟೆಂಟ್. ಸೊ
Here the frequency means it is the reciprocal of time period. ನಮಗೆ ಟೈಮ್ ಪೀರಿಯಡ್ಗೆ ಒಂದು ಆನ್ಸರ್ ಬಂದಿದೆ. ಸೊ ಅದನ್ನ ರೆಸಿಪ್ರೋಕಲ್ ತಗೊಂಡ್ರೆ ಯು ವಿಲ್ ಬಿ ಗೆಟಿಂಗ್ ವಾಟ್ ಫ್ರೀಕ್ವೆನ್ಸಿ. ಸೊ ದಟ್ ಈಸ್ QB divided by 2πm. So if you observe these two expressions, that is time period and frequency, ಇವೆರಡರಲ್ಲೂ R ಅನ್ನೋ ಫ್ಯಾಕ್ಟರ್ ಇಲ್ಲ, ಹಾಗೆ V ಅನ್ನೋ ಟರ್ಮ್ ಕೂಡ ಇಲ್ಲ. ಸೊ I can say the frequency and the time period are independent of radius. Hage, it is independent of speed of the charged particle also. So in the sentence barkobekagutte, the frequency and the time period are independent of radius of the charged particle and speed of the charged particle. Next thing. So a charged particle enta path alli hogtide, circular path. So what is the work done by the charged particle in this particular path anta helidre? Zero. Why? Because work is product of force and displacement. Here displacement is zero. Why? Because final position kuda ondene hage initial position kuda ondene. So another sentence is the work done by the charged particle in a uniform magnetic field of circular path is equal to zero. So work done by the charged particle in a uniform magnetic field of a circular path is equal to zero. So that is the second sentence. Next sentence, charged particle irutte, but a charged particle rest alli iddaga magnetic force na experience madodakagalla. Electric field irutte, create agirutte, but magnetic ಫೀಲ್ಡ್ ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದ್ರೆ ಆ ಚಾರ್ಜ್ ಪಾರ್ಟಿಕಲ್ ಏನಾಗಬೇಕು, ಮೂವ್ ಆಗ್ತಿರ್ಬೇಕು. ದಟ್ ಈಸ್ ವಾಟ್ ದ ಸೋರ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಸೋರ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವಾಗ ಅಂತ ಹೇಳಿದ್ರೆ a charged particle has to move. So another sentence or another question is, can a charged particle experience the magnetic field at rest? No, it cannot experience any magnetic field when the charged particle is at rest. So rest ಅಲ್ಲಿ ಇದ್ದಾಗ ಯಾವುದೇ ರೀತಿಯಾದಂತ ಮ್ಯಾಗ್ನೆಟಿಕ್ ಫೀಲ್ಡ್ ಇರಬಹುದು, ಮ್ಯಾಗ್ನೆಟಿಕ್ ಫೋರ್ಸ್ ಇರಬಹುದು, ಎಕ್ಸ್ಪೀರಿಯನ್ಸ್ ಮಾಡಕ್ಕಾಗಲ್ಲ. ಸೊ ಈ 4 ಎಕ್ಸ್ಪ್ರೆಷನ್ಸ್ ನ ನೆನ್ಪಿಟ್ಕೊಳೋ ಬದಲು ದ ವೆರಿ ಫಸ್ಟ್ ಈಕ್ವೇಶನ್ ಏನ್ ಬರ್ಕೊಂಡಿದ್ವಿ, ಸೆಂಟ್ರಿಪಿಟಲ್ ಫೋರ್ಸ್ ಇಸ್ ಈಕ್ವಲ್ ಟು ದ ಮ್ಯಾಗ್ನೆಟಿಕ್ ಫೋರ್ಸ್, ಅದು ಒಂದು ನೆನ್ಪಿಟ್ಕೊಂಡ್ರೆ ನೀವು ಡಿರೈವ್ ಮಾಡ್ತಾ ಹೋಗ್ಬೋದು.